ಇಲ್ಲ. ದಯವಿಟ್ಟು ನನ್ನ ವಾಯ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಡಿ. ಇದೇ ವಾಯ್ಸ್ ನೀವು ಜಾಯಿನ್ ಹಾಗೆ ಅದೆಲ್ಲ ಹೇಳಕ್ ಹೋಗ್ಬೇಡಿ. ನೆಗೆಟಿವಿಟಿ ಇದ್ದೇ ಇರುತ್ತೆ. ಎಲ್ಲರೂ 100% ಪಾಸಿಟಿವಿಟಿಯಾಗಿ ನೋಡಲ್ಲ. ಸೊ ಆ ನೆಗೆಟಿವಿಟಿನ ಅಥವಾ ಏನಾದರೂ ಒಂದಷ್ಟು ನಮ್ಮ ಬಗ್ಗೆ ಲೈಕ್ ಬ್ಯಾಡ್ ಆಗಿ ಅಥವಾ ನೆಗೆಟಿವ್ ಆಗಿ ಮಾತಾಡಿದ್ರೆ ಅದನ್ನೆಲ್ಲ ತಗೊಳ್ಳೋ ಕೆಪಾಸಿಟಿ ಇದ್ರೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಈ ತರ ಮುಂದೆ ಹೋಗ್ಬೇಕು ಅನ್ನೋ ಒಂದು ಥಾಟ್ ಬರುತ್ತೆ. ಎಲ್ಲ ಯೋಚನೆ ಮಾಡಿನೇ ಡಿಸಿಷನ್ ತಗೊಂಡಿರ್ತಾರೆ. ಹಾಯ್, ವೆಲ್ಕಮ್ ಟು ದ ಗಾನವಿ ಮೇಕವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸೊ ನಾನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ನೋಡಿರ್ತೀರಾ ತಮ್ನೈಲಲ್ಲಿ. ಹೌದು ಗೈಸ್, ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನನಗೆ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಲೈಕ್ ಅಂದ್ರೆ 0 ನಾಲೆಡ್ಜು ಗೈಸ್. ನನಗೆ ಫಸ್ಟ್ ಏನು ಗೊತ್ತಿರಲಿಲ್ಲ. ಅಂದ್ರೆ ಏನಪ್ಪ ಮಾಡೋದು, ಹೇಗೆ ಮಾಡೋದು ಅಂತ ಒಂದು ಡೌಟ್ ಇತ್ತು ನನಗೆ. ಬಟ್ ಇಟ್ಸ್ ಓಕೆ, ಮಾಡೋಣ, ಟ್ರೈ ಮಾಡೋಣ, ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆದಷ್ಟು ಎಫರ್ಟ್ ಹಾಕಿ ಕಷ್ಟಪಟ್ಟು ಕಂಟೆಂಟ್ನ ತಗೊಂಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೊಂದು ಏನು ಅಂತಂದ್ರೆ ಲೈಕ್ ವಿಡಿಯೋ ಮಾಡೋದು ಅಂದ್ರೆ ಏನ್ ಬಿಡಪ್ಪ ಯೂಟ್ಯೂಬ್ ವಿಡಿಯೋ ಮಾಡ್ತಾರೆ ಹಂಗೆ. ನೋ ಗೈಸ್, ತುಂಬಾ ಕಷ್ಟ ಇದೆ. ನನಗೆ ಆಕ್ಚುಲಿ ಇದ್ರ ಬಗ್ಗೆ ನನಗೆ ಐಡಿಯಾ ಇರಲಿಲ್ಲ. ನಾರ್ಮಲ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದೆ. ಸೊ ಈಸಿ, ಅದನ್ನು ನಾನು ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಮಾಡ್ತಿರ್ಲಿಲ್ಲ. ಬಟ್ ಇಟ್ಸ್ ಓಕೆ, ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದಂತೂ ಸ್ವಲ್ಪ ಕಷ್ಟನೇ ಇದೆ. ಬಟ್ ಅಷ್ಟು ಕಷ್ಟ ಆದ್ರೂ ಇಷ್ಟವಾಗಿ ಮಾಡ್ತಿದೀವಿ ಅಂತಂದ್ರೆ ಲೈಕ್ ನೀವು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಡಿಸ್ರೆಸ್ಪೆಕ್ಟ್ ಮಾಡಬೇಡಿ ಗೈಸ್. ಏಕೆ ಅಂತಂದ್ರೆ ತುಂಬಾ ಕಷ್ಟ ಇದೆ ವಿಡಿಯೋ ಮಾಡಬೇಕು. ಫಸ್ಟ್ ಕಂಟೆಂಟ್ ನ ಪ್ರಿಪೇರ್ ಮಾಡ್ಕೊಳ್ಬೇಕು, ಅದಾದ್ಮೇಲೆ ವಿಡಿಯೋ ಮಾಡಬೇಕು, ವಿಡಿಯೋ ಮಾಡಿದಾದ್ಮೇಲೆ ಎಡಿಟ್ ಮಾಡಬೇಕು, ಎಡಿಟ್ ಮಾಡಿದಾದ್ಮೇಲೆ ಅದಕ್ಕೆ ಥಂಬ್ನೈಲ್ ಕ್ರಿಯೇಟ್ ಮಾಡಿ, ಎಲ್ಲ ತುಂಬಾ ಪ್ರೋಸೆಸ್ ಇರುತ್ತೆ. ಸೊ ದಯವಿಟ್ಟು ಯಾರಿಗೂ ಆ ತರ ಡಿಸ್ರೆಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಏನ್ ನೀವು ಜಾಯಿನ್ ಹಾಗೆ ಅದೆಲ್ಲ ಹೇಳಕ್ ಹೋಗ್ಬೇಡಿ. ಸೊ ಆ ತರ ಎಲ್ಲ ಲೈಕ್ ಕಮೆಂಟ್ ಮಾಡೇ ಮಾಡ್ತಾರೆ. ಅಂತವ್ರಿಗೆ ಏನ್ ಹೇಳೋದು ಅಂತಂದ್ರೆ ಗೈಸ್, ನೋಡಿ, ಈಗ ಒಂದು ಸೋಷಿಯಲ್ ಮೀಡಿಯಾ ಅಂದ್ರೆ ಆಬ್ವಿಯಸ್ಲಿ ನೆಗೆಟಿವಿಟಿ ಇದ್ದೇ ಇರುತ್ತೆ. ಎಲ್ಲರೂ 100% ಪಾಸಿಟಿವಿಟಿಯಾಗಿ ನೋಡಲ್ಲ. ಸೊ ಆ ನೆಗೆಟಿವಿಟಿನ ಅಥವಾ ಏನಾದರೂ ಒಂದಷ್ಟು ನಮ್ಮ ಬಗ್ಗೆ ಲೈಕ್ ಬ್ಯಾಡ್ ಆಗಿ ಅಥವಾ ನೆಗೆಟಿವ್ ಆಗಿ ಮಾತಾಡಿದ್ರೆ ಅದನ್ನೆಲ್ಲ ತಗೊಳ್ಳೋ ಕೆಪಾಸಿಟಿ ಇದ್ರೆ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ ಈ ತರ ಮುಂದೆ ಹೋಗ್ಬೇಕು ಅನ್ನೋ ಒಂದು ಥಾಟ್ ಬರುತ್ತೆ. ಎಲ್ಲ ಯೋಚನೆ ಮಾಡಿನೇ ಡಿಸಿಷನ್ ತಗೊಂಡಿರ್ತಾರೆ. ಬಟ್ ಅಂದ್ರೆ ಇವಾಗ ಏನೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಅದನ್ನ ರೆಸ್ಪೆಕ್ಟ್ ಮಾಡಿ, ನೀವು ಏನೋ ಒಂದು ಪ್ರಯತ್ನ ಮಾಡಿ, ನೀವು ಸಕ್ಸಸ್ ಆಗಿ ನೀವು ಒಂದು ಚಾನಲ್ ಸ್ಟಾರ್ಟ್ ಮಾಡಿ. ಅಂದ್ರೆ ನಾನು ಅಷ್ಟು ದೊಡ್ಡೋಳಲ್ಲ, ಆದ್ರೂ ಸ್ಟಾರ್ಟ್ ಮಾಡಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ನೀವು ಅದರಲ್ಲಿ ಲೈಕ್ ಇಂಟ್ರೆಸ್ಟ್ ತೋರಿಸಿ ಪ್ರಯತ್ನ ಮಾಡಿ, ಅದೇನು ತಪ್ಪಿಲ್ಲ. ಇನ್ನೊಂದು ಏನು ಅಂತಂದ್ರೆ ಲೈಕ್ ನನ್ನ ಚಾನಲ್ ಅಲ್ಲಿ ನೀವು ಏನೇನೆಲ್ಲ ಲೈಕ್ ಯಾವ ಟಾಪಿಕ್ಸ್ ಎಲ್ಲ ನೋಡ್ಬೋದು ಅಂತಂದ್ರೆ, ಒಂದು ಮೇಕಪ್ ಇರುತ್ತೆ, ಅಂಡ್ ಹಾಗೇನೆ ಡ್ರೆಸ್ಸಿಂಗು, ಸ್ಕಿನ್ ಕೇರ್, ಬಾಡಿ ಕೇರ್, ಹೇರ್ ಕೇರ್, ಟ್ರಾವೆಲಿಂಗ್ ವಿಡಿಯೋಸ್, ಅಂಡ್ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಲಿಟಲ್ ಬಿಟ್ ಒಂದಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂತೀನಿ. ಅಂಡ್ ಹಾಗೆ ಇನ್ನು ಮುಂದೆ ಏನಾದರೂ ನನಗೆ ಲೈಕ್ ಕಂಟೆಂಟ್ ಸಿಕ್ಕರೆ ಖಂಡಿತ ಮಾಡ್ತೀನಿ. ಹಾಗೆ ನೀವೂ ಹೇಳಿ ಯಾವ ತರ ವಿಡಿಯೋ ಮಾಡಬೇಕು ಅಂತ ಟ್ರೈ ಮಾಡ್ತೀನಿ. ಅಂಡ್ ಇನ್ನೊಂದು ಗೈಸ್, ಅಂದ್ರೆ ನನ್ನ ಒಂದು ಸಣ್ಣ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮಾತು ಹೇಳ್ತೀನಿ. ಏನು ಅಂದ್ರೆ ಕೆಲವರೆಲ್ಲ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಆಕ್ಟರ್ಸ್ ಇರ್ತಾರೆ, ನನಗ್ ಗೊತ್ತಿರೋರಲ್ಲೇ ಕೆಲವರು ಎಲ್ಲ ಇರ್ತಾರೆ. ಓಕೆ, ಏನು ಮೇನ್ ವಿಷಯ ಏನು ಅಂತಂದ್ರೆ ಈಗ ಏನ್ ಹೇಳ್ಕೊಟ್ರೆ ಏನ್ ಮಾಡ್ಬಿಡ್ತಾರೋ ಏನೋ ಅನ್ನೋ ಮೈಂಡ್ ಸೆಟ್ ಇರತ್ತೆ ಕೆಲವರಿಗೆ. ದಯವಿಟ್ಟು ಅದೆಲ್ಲ ಇಟ್ಕೋಬೇಡಿ, ನಿಜವಾಗ್ಲೂ ಅದು ಒಳ್ಳೇದಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅದನ್ನ ತುಂಬಾ ಫೇಸ್ ಮಾಡಿದ್ದೀನಿ. ಅದೊಂದಿನ ಹೇಳ್ತೀನಿ ನನ್ನ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು ನಾನು ಅದೊಂದು ವ್ಲಾಗೇ ಮಾಡ್ತೀನಿ. ಅಂಡ್ ಇನ್ನೊಂದೇನು ಅಂತಂದ್ರೆ ಲೈಕ್ ಈಗ ಒಂದು ಫೀಲ್ಡ್ ಅಲ್ಲಿ ಇದೀವಿ ಅಂತಂದ್ರೆ, ಈಗ ನೋಡಿ ಗೈಸ್, ನನಗೆ ಇದ್ರ ಬಗ್ಗೆ ಈಗ ಏನು ನಾಲೆಡ್ಜ್ ಇಲ್ಲ. ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಅಂದ್ರೆ ಲೈಕ್ ನಾನು ತಿಳ್ಕೊಂಡು ಏನೋ ಪ್ರಯತ್ನ ಮಾಡಿ ವಿಡಿಯೋಸ್ ಮಾಡ್ತೀನಿ ಅಂತಂದ್ರೆ ಓಕೆ, ನನ್ಗೆ ಅದ್ರ ಬಗ್ಗೆ ಏನಾದ್ರು ನಾಲೆಡ್ಜ್ ಇದ್ರೆ ನೀವು ಕೇಳಿದ್ರೆ ಆಬ್ವಿಯಸ್ಲಿ ನಾನು ಹೇಳ್ಕೊಡ್ತೀನಿ. ಬಟ್ ಈಗ ಎಷ್ಟು ಗೊತ್ತಿದೆಯೋ ಅಷ್ಟರಲ್ಲೂ ನಾನು ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದ್ರೆ ನಾನು ಹೇಳ್ಕೊಡ್ತೀನಿ. ಆಲ್ರೆಡಿ ನನ್ನ ಫ್ರೆಂಡ್ಸ್ ಎಲ್ಲ ಕೆಲವರು ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ನನಗ್ ಗೊತ್ತಿಲ್ದಿರೋದನ್ನ ನಿಮ್ಮ ಹತ್ರ ತಿಳ್ಕೊಂಡು, ನಿಮಗ್ ಗೊತ್ತಿಲ್ದಿರೋದನ್ನ ನನ್ನ ಹತ್ರ ಕಲ್ತ್ರೆ ಏನೋ ತಪ್ಪಿಲ್ಲ. ಸೊ ಹಾಗೆ ಅಂಡ್ ಇನ್ನೊಂದು ಹೇಳ್ತೀನಿ, ಲೈಕ್ ಸ್ಟಾರ್ಟ್ ಆಗಿದ ತಕ್ಷಣ ನಾವೆಲ್ಲೋ ಹೋಗ್ಬಿಡ್ಬೇಕು ಅಂತಂದ್ರೆ ಅದೆಲ್ಲ ಸುಳ್ಳು ಆಗಲ್ಲ. ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ,
ನಿಧಾನಕ್ಕೆ ಒಂದೊಂದು ಸ್ಟೆಪ್ ಹತ್ಕೊಂಡು ಹೋಗೋಕೆ ಟ್ರೈ ಮಾಡ್ತೀವಿ. ಬಟ್ ಅದಕ್ಕೆ ನಿಮ್ ಸಪೋರ್ಟ್ ಇರಬೇಕು. ಸೊ ಇನ್ನೊಂದು ವಿಷಯ ಗಾಯ್ಸ್, ನಂದು ಇನ್ಸ್ಟಾಗ್ರಾಮ್ ID ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ಸೊ ದಯವಿಟ್ಟು ಹೋಗಿ ಅದರಲ್ಲೂ ಫಾಲೋ ಮಾಡಿ. ಲೈಕ್ ಅಂದ್ರೆ ನಾನು ಈಗ ಆಲ್ರೆಡಿ ಮೇಕಪ್ ಕೋರ್ಸ್ ಕಂಪ್ಲೀಟ್ ಮಾಡಿ ಲೈಕ್ ಅದು ಹೋಲ್ಡಲ್ಲಿ ಇಟ್ಟಿದ್ದೀನಿ. ಆದಷ್ಟು ಬೇಗ ಅದು ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಮ ಆಶೀರ್ವಾದ ನನಗಿದ್ರೆ ನಾನು ಲೈಕ್ ಮುಂದೆ ಹೋಗ್ತೀನಿ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಲೈಕ್ ಮೇಕಪ್ ಅಲ್ಲಿ ಯಾವ ತರ ವಿಡಿಯೋಸ್ ಬೇಕು ಅಂತಂದ್ರೂ ನಾನು ಮಾಡಿ ಲೈಕ್ ಅಪ್ಲೋಡ್ ಮಾಡ್ತೀನಿ. ಅಂಡ್ ಹಾಗೆ ನಿಮ್ಗೆ ಪರ್ಸನಲ್ ಆಗಿ ಏನಾದ್ರು ಮೇಕಪ್ ಬೇಕು, ಬ್ರೈಡಲ್ ಮೇಕಪ್ ಬೇಕು, ನಾನ್ ಬ್ರೈಡಲ್ಲು ಆತರ ಏನಾದ್ರು ಏನ್ ಮೇಕಪ್ ಬೇಕು ಅಂತಂದ್ರೂ ಲೈಕ್ ನಾನು ರೆಡಿ ಇರ್ತೀನಿ. ಸೊ ನನ್ನ ಕಾಂಟ್ಯಾಕ್ಟ್ ನಂಬರು ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ಲಿಂಕ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ನಂಬರು ಹಾಕಿರ್ತೀನಿ. ಸೊ ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಬೆಸ್ಟ್ ಆಫರ್ ಅಲ್ಲೇ ನಾನು ನಿಮ್ಗೆ ಮೇಕಪ್ ಮಾಡ್ಕೊಡ್ತೀನಿ. ಅಂಡ್ ಇನ್ನೊಂದು ವಿಷಯ ಏನು ಅಂತಂದ್ರೆ ಲೈಕ್ ಏನೋ ಒಂದು ನ್ಯೂ ಆಗಿ ಏನೋ ಒಂದು ಲೈಕ್ ಸ್ಟಾರ್ಟ್ ಮಾಡಬೇಕು, ಏನು ಹೇಗೆ ಅಂತ ಫಸ್ಟ್ ತುಂಬಾ ಭಯ ಆಗತ್ತೆ. ಹೆಂಗ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು, ಸ್ಟಾರ್ಟ್ ಮಾಡಕ್ಕೇನೋ ಸ್ಟಾರ್ಟ್ ಮಾಡಿದ್ದೀವಿ, ಏನ್ ಕಂಟೆಂಟ್ ತಗೋಬೇಕು, ಯಾವ ತರ ಮಾಡ್ಬೇಕು, ಏನೋ ಐಡಿಯಾ ಇಲ್ಲ. ದಯವಿಟ್ಟು ನನ್ನ ವಾಯ್ಸ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಡಿ, ಇದೇ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಡಿ. ಅಂಡ್ ಹಾಗೆ ಇನ್ನೊಂದೇನು ಅಂತಂದ್ರೆ ವಿಡಿಯೋ ಕ್ಲಾರಿಟಿ ಏನಾದ್ರು ಕಡಿಮೆ ಬರ್ತಿದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಂತೀನಿ ಗಾಯ್ಸ್. ಸ್ಟಾರ್ಟಿಂಗ್ ಅಲ್ವಾ, ಸೊ ಅಡ್ಜಸ್ಟ್ ಮಾಡ್ಕೊಡಿ. ನಾನು ಅಡ್ಜಸ್ಟ್ ಮಾಡ್ಕೊಂಡು ಲೈಕ್ ಮುಂದೆ ಇನ್ನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿರ್ತೀನಿ. ಸೊ ಇನ್ನು ಯಾವ ತರ ಏನಾದ್ರು ವಿಡಿಯೋಸ್ ಬೇಕು ಅಂತಂದ್ರೆ ವಿಡಿಯೋಸ್ ಮಾಡ್ಕೊಡಕ್ ರೆಡಿ ಇರ್ತೀನಿ. ಅಂಡ್ ಥ್ಯಾಂಕ್ ಯು ಗಾಯ್ಸ್. ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.